ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ ಮೇಕಪ್ ಟ್ಯುಟೋರಿಯಲ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ನಾನು ಕೂಡ ಬಿಗಿನರೇ. ಸೊ ಯಾವ ಥರ ನಾನು ಮೇಕಪ್ ಮಾಡಿಕೊಂಡೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದೆಲ್ಲಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ನನ್ನ ಮೇಕಪ್ ಬಗ್ಗೆ ಸೊ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಕಪ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಫೇಸ್ ವಾಶ್ ಮಾಡಲೇಬೇಕು. ನಾನಿಲ್ಲಿ ಆಹಾಗ್ಲೋ ಫೇಸ್ ವಾಶ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿದೆ. ಈಗ ನೆಕ್ಸ್ಟು ಮಾಯ್ಶ್ಚರೈಸರ್ ತುಂಬಾ ಇಂಪಾರ್ಟೆಂಟು. ನಾನಿಲ್ಲಿ ನನ್ನ ಸ್ಕಿನ್ ಬೇಸ್ ಮೇಲೆ ಸೆಟಫಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯೂಸ್ ಮಾಡಬೇಕಾದ್ರೆ ಆಯಿಲಿ, ಡ್ರೈ, ಸೊ ಯಾವ ಥರ ಮಾಯ್ಶ್ಚರೈಸರ್ ನಿಮ್ಗೆ ಸೂಟ್ ಆಗುತ್ತೆ ಸೊ ಅದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪೋರ್ ಪ್ರೈಮರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾಕ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಕೂಡ ಇದು ಪ್ರೈಮರ್, ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಅದಾದಮೇಲೆ ಫೌಂಡೇಶನ್ಗೆ ನಾನು HD ಲಿಕ್ವಿಡ್ ಫೌಂಡೇಶನ್ ಪ್ಯಾಕ್ ಶೇಡ್ ಬಂದು 4.3 ಇದೆ. ಇದಂತೂ ನನಗೆ ತುಂಬ ಅಂದರೆ ಫ್ಲಾಲೆಸ್ ಫಿನಿಶ್ ಕೊಡುತ್ತೆ, ಮತ್ತು ಇದ್ರ ಕವರೇಜ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಪ್ ಟು 12 hours ನಾವು ಅಂದರೆ ಇಟ್ಕೋಬೋದು ಫೇಸ್ ಮೇಲೆ, ಏನು ಡಲ್ ಅನ್ಸಲ್ಲ ಫೇಸು. ನೆಕ್ಸ್ಟು ಅದಾದಮೇಲೆ ಇಲ್ಲಿ ವೆಟ್ ಬ್ಯೂಟಿ ಬ್ಲೆಂಡರಿಂದ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ನೆಂದಿರಬೇಕು, ಅಂದರೆ ನೀರಲ್ಲಿ ಹಾಕಿ ಸೊ ಹಿಂಡಿ ಆಮೇಲೆ ಬಟ್ ಅದರಲ್ಲಿ ನೀರು ಇರಬಾರ್ದು, ಬಟ್ ವೆಟ್ಟಾಗಿರ್ಬೇಕದು. ಸೊ ಅದಾದಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನನಗಷ್ಟು ಬ್ರಷಲ್ಲಿ ಮಾಡೋಕ್ಕೆ ನನಗಷ್ಟು ಇಷ್ಟ ಆಗಲ್ಲ. ನಾನಿಲ್ಲಿ ಫೌಂಡೇಶನ್ನ ನಿಮ್ಮ ಫೇಸ್ ಮೇಲೆ ಏನಾದ್ರು ಪಿಗ್ಮೆಂಟೇಷನ್ಸು, ಪಿಂಪಲ್ ಮಾರ್ಕ್ಸ್ ಈ ಥರ ಎಲ್ಲ ಇತ್ತು ಅಂತ ಅಂದರೆ ಫಸ್ಟು ಕಲರ್ ಕರೆಕ್ಟರ್ ಹಾಕಿ ಆಮೇಲೆ ಫೌಂಡೇಶನ್ ಹಾಕ್ಕೋಬೇಕು. ಬಟ್ ನನ್ನ ಫೇಸ್ ಮೇಲೆ ಆ ಥರ ಪಿಗ್ಮೆಂಟೇಷನ್ಸ್ ಆಗಲಿ, ಪಿಂಪಲ್ ಮಾರ್ಕ್ಸ್ ಆಗಲಿ ಏನೂ ಇಲ್ಲ. ಜಸ್ಟ್ ಸ್ವಲ್ಪ ಅಂದರೆ ಮಚ್ಚೆ, ಸೊ ಡಾರ್ಕ್ ಸ್ಪಾಟ್ಸ್ ಆ ಥರ ಎಲ್ಲ ಇದೆ ಅಷ್ಟೇ. ಸೊ ನಾನು ಅದನ್ನು ಕನ್ಸೀಲರಲ್ಲೇ ಕವರ್ ಮಾಡ್ಕೊತೀನಿ. ನೆಕ್ಸ್ಟು ನಾನು ಇಲ್ಲಿ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ, ಪ್ರೋ ಕನ್ಸೀಲರು. ಇದ್ರದ್ದು ನಂದು ಶೇಡ್ ಬಂದು ಟಾಫಿ. ಇಲ್ಲಿ ನಾನು ಸ್ವಲ್ಪನೇ ನನಗೆ ಡಾರ್ಕ್ ಸರ್ಕಲ್ ಇದೆ, ಅಷ್ಟೊಂದೇನು ಹೇಳ್ಕೊಳ್ಳೋಷ್ಟೇನು ಡಾರ್ಕ್ ಸರ್ಕಲ್ ಇಲ್ಲ, ಸ್ವಲ್ಪ ಮಾರ್ಕ್ ಇದೆ. ಸೊ ಅದನ್ನೆಲ್ಲ ನಾನು ಈ ಒಂದು ಪ್ರೋ ಕನ್ಸೀಲರಲ್ಲಿಂದನೇ ಕವರ್ ಮಾಡ್ತಾ ಇದ್ದೀನಿ. ನಾನು ಎಲೆ ಗರ್ಲ್ ಪ್ರೋ ಕನ್ಸೀಲರ್ HD ಹೈ ಡೆಫಿನೇಷನ್ ಇರುವಂಥ ಒಂದು ಕನ್ಸೀಲರ್ ಇದು. ಸೊ ನಾನು ಕಣ್ಮೇಲೂ ಕೂಡ ಬ್ಯೂಟಿ ಬ್ಲೆಂಡರಿಂದ ಸೊ ಕಣ್ಮೇಲೂ ಕೂಡ ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕಣ್ಮೇಲ್ಗಡೆ ಸ್ವಲ್ಪ ಲೈಟ್ ಕಲರ್ ಶೇಡ್ ಇರೋವಂಥ ಕನ್ಸೀಲರ್ ಯೂಸ್ ಮಾಡ್ಬೋದು, ಬಟ್ ನಾವು ಬಿಗಿನರ್ ಆಗಿರೋದ್ರಿಂದ ಸೊ ಜಾಸ್ತಿ ಪ್ರಾಡಕ್ಟ್ಸ್ಗೆ ತಕ್ಷಣವೇ ಇನ್ವೆಸ್ಟ್ ಮಾಡೋದಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ಲೈಟ್ ಕಲರ್ದು ಏನಕ್ಕೆ ಅಂತ ಅಂದರೆ ಐ ಶ್ಯಾಡೋ ಹಾಕ್ಕೊಂಡಾಗ ನಮಗೆ ಸ್ವಲ್ಪ ಹೈಲೈಟ್ ಆಗುತ್ತೆ ಅಲ್ಲಿ ಅಪ್ಲೈ ಮಾಡೋದ್ರಿಂದ. ಈಗ ಫುಲ್ಲು ಕಣ್ಮೇಲೆ ಎಲ್ಲ ಕಡೆ ಎಲ್ಲೆಲ್ಲಿ ನಮಗೆ ಮಾರ್ಕ್ ಇದೆ, ಸೊ ನನಗೆ ಸ್ವಲ್ಪ ಮಚ್ಚೆ ಆ ಥರ ಎಲ್ಲ ಇದೆ, ಸೊ ಅದನ್ನು ನಾನು ಕವರ್ ಮಾಡಿಕೊಂಡೆ. ನೆಕ್ಸ್ಟು ಇಲ್ಲಿ ಮೆಬ್ಲಿನ್ ಅವ್ರದ್ದು ಫಿಟ್ ಮೀ ಲೂಸ್ ಪೌಡರ್ ತೊಗೊತಾ ಇದ್ದೀನಿ. ಸೊ ಈ ಥರ ಒಂದು ಬ್ರಷಿಂದ ಫಸ್ಟ್ ಅಪ್ಲೈ ಮಾಡಿ ಸ್ವಲ್ಪ ಎಕ್ಸಸ್ ಇರೋದನ್ನೆಲ್ಲ ರಿಮೂವ್ ಮಾಡಬೇಕು. ಏನಕ್ಕೆ ಪೌಡರ್ನ ತೊಗೋಬೇಕು ಅಂತ ಅಂದರೆ ನಮ್ಮ ಫೌಂಡೇಶನ್ನ ಲಾಕ್ ಮಾಡೋದಕ್ಕೆ. ಸೊ ಸ್ವೆಟ್ ಪ್ರೂಫ್ ಆಗುತ್ತೆ, ಮತ್ತು ಆಯಿಲಿ ಸ್ಕಿನ್ ಇರೋರು ತುಂಬ ಒಂದು ಸ್ವಲ್ಪ ಜಾಸ್ತಿನೇ ಪೌಡರ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ಡ್ರೈ ಸ್ಕಿನ್ ಇರೋರು ಸ್ವಲ್ಪ ನಾರ್ಮಲಾಗಿ ತಿನ್ನಾಗೆ ಸ್ವಲ್ಪ ಹಚ್ಕೊಂಡ್ರೆ ಸಾಕು. ನೆಕ್ಸ್ಟು ಅದಾದಮೇಲೆ ಐಬ್ರೋ ಫಿಲ್ಲಿಂಗಿಗೆ ಈ ಥರ ಒಂದು ಟಿಪ್ ಇರೋವಂಥ ಒಂದು ಬ್ರಷ್ ತೊಗೋಬೇಕು. ಸೊ ನನ್ನ ಹತ್ರ ಇರೋ ಒಂದು ಐಬ್ರೋ ಪೆನ್ಸಿಲಿಂದನೇ ಸೊ ಅದರಲ್ಲೇ ಸ್ವಲ್ಪ ತೊಗೊಂಡು ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ.
ಐಬ್ರೋ ಫಿಲ್ಲಿಂಗ್ ಅದು ಹಚ್ಕೊಂಡ್ಮೇಲೆ ಸ್ವಲ್ಪ ಎಕ್ಸಸ್ ಇರೋದನ್ನ ರಿಮೂವ್ ಮಾಡಿಕೊಂಡು ಆಮೇಲೆ ನಾವು ಐಬ್ರೋಗೆ ಅಪ್ಲೈ ಮಾಡಬೇಕು. ಇಲ್ಲ ಅಂತಂದರೆ ಅದು ಸ್ವಲ್ಪ ಓವರ್ ಆಗಿಬಿಟ್ಟು ಆರ್ಟಿಫಿಷಿಯಲ್ ಐಬ್ರೋಸ್ ಥರ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಯಾವುದೇ ಒಂದು ಏನೇ ಹಚ್ಕೋಬೇಕಾದ್ರೂ ಸ್ವಲ್ಪ ಎಕ್ಸಸ್ನ ರಿಮೂವ್ ಮಾಡಿ ಹಚ್ಕೋಬೇಕು. ಅಂದರೆ ಕಣ್ಣಿಗೆ ನಾವು ಐ ಶ್ಯಾಡೋ ಆಗಲಿ ಸೊ ಐಬ್ರೋ ಅದಕ್ಕೆಲ್ಲ ಸ್ವಲ್ಪ ಎಕ್ಸಸ್ನ ರಿಮೂವ್ ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ನಾನು ಇಲ್ಲಿ ಯೂಸ್ ಮಾಡ್ತಿರೋ ಅಷ್ಟು ಪ್ರಾಡಕ್ಟ್ಸ್ನ ನಾನು ನಾಯ್ಕಾದಲ್ಲೇ ಪರ್ಚೇಸ್ ಮಾಡಿರೋದು. ಕೆಲವೊಂದು ನನ್ನ ಹತ್ರನೇ ಇತ್ತು ಮುಂಚೆನೇ, ಇನ್ನು ಮೆಕ್ಕಿದ್ದೆಲ್ಲ ನಾನು ನಾಯ್ಕಾದಲ್ಲೇ ಪರ್ಚೇಸ್ ಮಾಡಿದ್ದು. ನಾಯ್ಕಾ ತುಂಬಾ ಒಳ್ಳೆಯದು. ಅದು ಬೇರೆ ಅಮೆಝಾನ್ಗೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ. ನಾನು ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅನ್ನೋರು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಐ ಶ್ಯಾಡೋ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಸ್ವಿಸ್ ಬ್ಯೂಟಿ ಒಂದು ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡಿದ್ದೀನಿ. ಇದರಲ್ಲಿ ಈ ಥರ ಒಂದು ಬ್ರಷ್ ತೊಗೊಂಡು ಸೊ ಇನ್ನರ್ ಕಾರ್ನರಿಂದ ಔಟರ್ ಕಾರ್ನರ್ವರೆಗೂ ನಾವು ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ತಾ ಬರಬೇಕು. ನಾನಿಲ್ಲಿ ತೊಗೊಂಡಿರುವಂಥ ಶೇಡ್ ಬಂದು ಫುಲ್ ಈ ಪ್ಯಾಲೆಟಲ್ಲಿ ಯಾವುದು ಡಾರ್ಕ್ ಇದೆಯೋ ಸೊ ಅದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಲೈಟ್ ಪಿಂಕ್ ಒಂದು ಶೇಡ್ನ ತೊಗೊಂಡು ಸೊ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಐ ಶ್ಯಾಡೋ ಪ್ಯಾಲೆಟ್ ಅದರಲ್ಲಿ ರೆವಲ್ಯೂಷನ್ ತುಂಬಾ ಇಷ್ಟ. ಸೊ ಅದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸ್ವಿಸ್ ಬ್ಯೂಟಿ ಕಂಪೇರ್ ಮಾಡಿದ್ರೆ ರೆವಲ್ಯೂಷನ್ ಮತ್ತು ತುಂಬಾ ಚೆನ್ನಾಗಿದೆ. ಸೊ ನನಗೆ ಸ್ವಲ್ಪ ನಾನು ಬಿಗಿನರ್ ಅಲ್ವಾ, ಸೊ ಜಾಸ್ತಿ ಏನಕ್ಕೂ ಇನ್ವೆಸ್ಟ್ ಮಾಡೋದು ಬೇಡ. ಯಾಕಂದರೆ ಆ ರೆವಲ್ಯೂಷನ್ ಎಲ್ಲ ಆಲ್ಮೋಸ್ಟ್ ಈ ಮೇಕಪ್ ಆರ್ಟಿಸ್ಟ್ ಅಂತ ಪ್ರೊಫೆಷ್ನಲ್ ಇರ್ತಾರಲ್ಲ ಸೊ ಅವರು ಯೂಸ್ ಮಾಡ್ತಾರೆ. ಸೊ ನಾನು ಸದ್ಯಕ್ಕೆ ನನಗೆ ಪ್ರಾಕ್ಟೀಸ್ ಆಗೋವರೆಗೂ ಇದಿರಲಿ ಅಂತ ಹೇಳ್ಬಿಟ್ಟು ಸ್ವಿಸ್ ಬ್ಯೂಟಿ ಇರಲಿ ಅಂತ ಇದನ್ನು ಆರ್ಡರ್ ಮಾಡಿದ್ದೀನಿ. ಇದ್ರ ಪ್ರೈಸ್ ಕೂಡ ಅಷ್ಟೇ ತುಂಬ ಕಮ್ಮಿ ಇದೆ, ಎಷ್ಟು 250 ರೂಪೀಸ್ ಅಷ್ಟೇ ಈ ಒಂದು ಐ ಶ್ಯಾಡೋ ಪ್ಯಾಲೆಟು. ಸೊ ಇದರಲ್ಲಿ ಇವಾಗ ನಾನು ಪಿಂಕ್ ಆ್ಯಂಡ್ ಡಾರ್ಕ್ ಇದನ್ನೆರಡು ಬ್ಲೆಂಡ್ ಮಾಡ್ತಾಯಿದ್ದೀನಿ ಇನ್ನರ್ ಕಾರ್ನರಿಂದ ಔಟರ್ ಕಾರ್ನರ್ವರೆಗೂ. ಸೊ ಅದನ್ನು ಸ್ವಲ್ಪ ಹೈಲೈಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇದರಲ್ಲಿ ಪಿಂಕ್ ಕಲರ್ ಶಿಮ್ಮರ್ ಶೇಡ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಒಟ್ಟು ಐ ಶ್ಯಾಡೋ ಮಾಡ್ಕೋಬೇಕು ಅಂತ ಅಂದರೆ ಟೋಟಲಾಗಿ ನಮಗೆ 3 ಬ್ರಷಸ್ ಬೇಕು. ಸೊ 3 ಬ್ರಷ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಬ್ರಷ್ ಕೂಡ ಅಷ್ಟೇ ನಾನು ನಾಯ್ಕಾದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಬಿಗಿನರ್ಗೆ ಇದು ಈ ಒಂದು ಪ್ರಾಡಕ್ಟ್ಸ್ ಓಕೆ, ಈ ಒಂದು ಬ್ರಷು. ನೆಕ್ಸ್ಟು ಅದಾದಮೇಲೆ ಐಲೈನರ್, ಇಲ್ಲಿ ಲಿಕ್ವಿಡ್ ಲೈನರ್ ತೊಗೊಂಡಿದ್ದೀನಿ ನಾಯ್ಕಾದು ಬ್ಲ್ಯಾಕ್ ಮ್ಯಾಜಿಕ್ ಅಂತ. ತುಂಬಾ ಚೆನ್ನಾಗಿದೆ. ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ರಿಮೂವ್ ಮಾಡಿದ್ರೂ ಹೋಗೋದಿಲ್ಲ ಒಂದೊಂದು ಸತಿ, ಅಷ್ಟು ಹೆವಿಯಾಗಿದೆ. ನೆಕ್ಸ್ಟು ಮಸ್ಕಾರ ಕೂಡ ಅಷ್ಟೇ ನಾಯ್ಕಾದ್ದೇ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ವಾಟರ್ ಪ್ರೂಫ್ ಇದೆ, ತುಂಬ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟು ಅದಾದಮೇಲೆ ಕೆಳಗಡೆ ನಾನು ಇಲ್ಲಿ ಕಾಜಲ್ಲೇನು ಅಪ್ಲೈ ಮಾಡ್ತಾಯಿಲ್ಲ. ನಾನೇನು ಐ ಶ್ಯಾಡೋಗೆ ಅಲ್ಲಿ ಡಾರ್ಕ್ ಬ್ರೌನ್ ಆ್ಯಂಡ್ ಪಿಂಕ್ ಯೂಸ್ ಮಾಡಿದ್ದೆ ಅಲ್ಲ, ಸೊ ಅದನ್ನೇ ಮತ್ತೆ ನಾನು ಕೆಳಗಡೆ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈಗ ವೈಟ್ ಶಿಮ್ಮರ್ ತೊಗೊಂಡು ಸ್ವಲ್ಪ ಐ ಕಾರ್ನರ್ಗೆ ಅಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈಗ ಬ್ಲಷ್ ತೊಗೊಳಕ್ಕೆ ಒಂದು ದೊಡ್ಡ ಈ ಥರ ಬ್ರಷ್ ತೊಗೊಂಡು ಸ್ವಲ್ಪ ಇಲ್ಲಿ ನಾನು ಪಿಂಕ್ ಕಲರ್ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಎಕ್ಸಸ್ ಇರೋದನ್ನ ರಿಮೂವ್ ಮಾಡಿ ಆಮೇಲೆ ನಾವು ಫೇಸಿಗೆ ಅಪ್ಲೈ ಮಾಡಬೇಕು. ಜಾಸ್ತಿ ಆಗಿಬಿಟ್ರೆ ತುಂಬ ಒಂದು ಸ್ವಲ್ಪ ಹೆವಿ ಅನಿಸ್ಬಿಡುತ್ತೆ. ಇದು ಕೂಡ ಅಷ್ಟೇ ನಾನು ಐ ಶ್ಯಾಡೋ ಪ್ಯಾಲೆಟಲ್ಲೇ ತೊಗೊತಾ ಇದ್ದೀನಿ, ಸಪ್ರೇಟಾಗಿ ಏನೂ ತೊಗೊಂಡಿಲ್ಲ. ಬಿಕಾಸ್ ಬಿಗಿನರ್ ಆಗೋದ್ರಿಂದ ಎಲ್ಲ ಆಲ್ಮೋಸ್ಟ್ 2 in 1 ಪ್ರಾಡಕ್ಟ್ಸ್ ತೊಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಬೇಕಾದ್ರೆ ನಾವು ಚೆನ್ನಾಗಿ ಮೇಕಪ್ ಮಾಡ್ಕೊತಾ ಇದ್ದೀವಿ ಅಂದರೆ ನೆಕ್ಸ್ಟ್ ಬೇರೆ ಪ್ರಾಡಕ್ಟ್ಸ್ನ ತೊಗೋಬೋದು.
ಮತ್ತೀಗ ಹೈಲೈಟರಲ್ಲೂ ಕೂಡ ಇದರಲ್ಲೇ ಐ ಶ್ಯಾಡೋ ಪ್ಯಾಲೆಟಲ್ಲಿ ವೈಟ್ ಶಿಮ್ಮರ್ ತೊಗೊಂಡು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಾಂಟೋರ್ ಆಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ನನ್ನ ಆಲ್ರೆಡಿ ಫೇಸ್ ಸ್ವಲ್ಪ ಸ್ಲಿಮ್ಮಾಗೇ ಇದೆ. ಸೊ ಕಾಂಟೋರೆಲ್ಲ ಯೂಸ್ ಮಾಡೋದು ಫೇಸ್ ತುಂಬ ದಪ್ಪ ಇದೆ ಅಂದರೆ ಅದೊಂದು ಸ್ವಲ್ಪ ನೀಟಾಗಿ ಸ್ಲಿಮ್ಮಾಗಿ ಕಾಣಿಸ್ಲಿ ಅನ್ನೋದಕ್ಕೆ ಕಾಂಟೋರ್ನ ಯೂಸ್ ಮಾಡ್ತಾರೆ. ಸೊ ನಾನು ಅದಕ್ಕೆ ಇಲ್ಲಿ ಕಾಂಟೋರ್ ಏನು ಯೂಸ್ ಮಾಡಿಲ್ಲ, ನಾನು ಅದನ್ನು ಪರ್ಚೇಸ್ ಕೂಡ ಮಾಡಿಲ್ಲ ಆ ಪ್ರಾಡಕ್ಟ್ನ. ನೆಕ್ಸ್ಟ್ ಲಿಪ್ ಬಾಮ್ ತಗೊಂಡು ಸ್ವಲ್ಪ ಲಿಪ್ಸ್ಗೆ ಮಾಯ್ಶ್ಚರೈಸಿಂಗ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಒಂದು ಲಿಪ್ ಲೈನರು, ಇದು ನನ್ನ ಹತ್ರನೇ ಇತ್ತು, ಬ್ರೌನ್ ಕಲರ್ ಇದು. ಅದಾದಮೇಲೆ ನಾಯಿಕಾ ಅವ್ರದ್ದೇ ನಾನು ಲಿಪ್ಸ್ಟಿಕ್ ತೊಗೊಂಡಿದ್ದೇನೆ. ಇದ್ರದ್ದು ಅಷ್ಟೇ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನನಗಂತೂ ಈ ಒಂದು ಶೇಡು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಅದಾದಮೇಲೆ ಮೆಬ್ಲಿನ್ ಲಿಪ್ ಗ್ಲಾಸ್ ತೊಗೊತಾ ಇದ್ದೀನಿ. ಇದನ್ನು ಜಸ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ನನ್ನ ಹತ್ರ ಮುಂಚೆನೇ ಇತ್ತು ಈ ಲಿಪ್ ಗ್ಲಾಸು. ಸೊ ಫೈನಲಾಗಿ ರೆಡಿ ಆದೆ. ಹೇಗೆ ಕಾಣ್ತಾ ಇದ್ದೀನಿ ಈ ಔಟ್ಫಿಟ್ ಹಾಕ್ಕೊಂಡ್ಮೇಲೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ನನ್ನ ಒಂದು ಮೇಕಪ್ ಲುಕ್ಕು? ಸೊ ಈ ಒಂದು ಮೇಕಪ್ ಲುಕ್ ಹಾಕ್ಕೊಂಡು ಹೊರಗಡೆ ಏನು ರಿಸೆಪ್ಷನ್ನು ಅಥವಾ ಮ್ಯಾರೇಜ್ ಈ ಥರ ಗೃಹ ಪ್ರವೇಶ, ಸೊ ಈ ಥರ ಎಲ್ಲ ಹಾಕ್ಕೋಬೋದು ನಾವೇ. ಸೊ ಹೇಗೆ ಮಾಡಿಕೊಂಡೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.